ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ಹಿಂದಿನ ತರಗತಿಯಲ್ಲಿ ನಾವು CSE 2021 ಪ್ರಿಲಿಮ್ಸ್ ನ ಪತ್ರಿಕೆಯಲ್ಲಿರುವಂತಹ ವಿಜ್ಞಾನಿಕ ಅಂಶಗಳನ್ನು ಒಳಗೊಂಡ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡಿದ್ವಿ. ಬನ್ನಿ ಅದೇ ಸರಣಿಯನ್ನ ನಾವು ಮುಂದುವರಿಸೋಣ. ಇನ್ನೊಂದಷ್ಟು ಪ್ರಶ್ನೆ ಉತ್ತರಗಳಿಗೆ ಉತ್ತರ ಮತ್ತು ವಿಶ್ಲೇಷಣೆಗಳನ್ನ ಹುಡುಕೋಣ. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆಯನ್ನ ತಗೊಳ್ಳೋಣ. ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಸಸ್ಪೆಕ್ಟೆಡ್ ಟು ಕಾಸ್ neurodegenerative problems are generated as environmental pollutions from which of the following? ಮ್ಯಾಗ್ನೆಟೈಟ್ ಕಣಗಳು ನ್ಯೂರೋಡಿಜೆನರೇಟಿವ್ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಎಂದು ಶಂಕಿಸಲಾಗಿದೆ. ಈ ಕೆಳಗಿನವುಗಳಿಂದ ಪರಿಸರ ಮಾಲಿನ್ಯಕಾರಕಗಳಾಗಿ ಉತ್ಪತ್ತಿಯಾಗುತ್ತಿರುವುದು ಯಾವ ಕಾರಣಗಳಿಂದ? ಬ್ರೇಕ್ಸ್ ಆಫ್ ಮೋಟಾರ್ ವೆಹಿಕಲ್ಸ್, ಮೋಟಾರ್ ವಾಹನಗಳ ಬ್ರೇಕ್ಗಳು, ಎಂಜಿನ್ಸ್ ಆಫ್ ಮೋಟಾರ್ ವೆಹಿಕಲ್ಸ್, ಮೋಟಾರ್ ವಾಹನಗಳ ಎಂಜಿನ್ಗಳು, ಮೈಕ್ರೋವೇವ್ ಸ್ಟವ್ಸ್ ವಿದಿನ್ ಹೋಮ್ಸ್, ಮನೆಗಳಲ್ಲಿ ಮೈಕ್ರೋವೇವ್ ಸ್ಟವ್ಗಳಿಂದ, ಪವರ್ ಪ್ಲಾಂಟ್ಸ್, ವಿದ್ಯುತ್ ಸ್ಥಾವರಗಳು, ಟೆಲಿಫೋನ್ ಲೈನ್ಸ್, ದೂರವಾಣಿ ಮಾರ್ಗಗಳು. ಇವುಗಳಲ್ಲಿ ಯಾವುದರಿಂದ ನಮಗೆ ಈ ಮ್ಯಾಗ್ನೆಟೈಟ್ ಕಣಗಳು ಬರ್ತಾ ಇದ್ದು ಇದರಿಂದ ನ್ಯೂರೋಜೆನರೇಟಿವ್ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸಹ 1, 2, 3, 4, 5 ಅಂದ್ರೆ ಮೋಟಾರ್ ವಾಹನಗಳ ಬ್ರೇಕ್ ನಿಂದ ಬರುತ್ತೆ, ಮೋಟಾರ್ ವಾಹನಗಳ ಎಂಜಿನ್ ನಿಂದ ಬರುತ್ತೆ, ಮನೆಗಳಲ್ಲಿ ಇರುವಂತಹ ಮೈಕ್ರೋವೇವ್ ಓವೆನ್ಗಳಿಂದ ಬರುತ್ತೆ, ಮತ್ತು ವಿದ್ಯುತ್ ಸ್ಥಾವರಗಳಿಂದ ಮತ್ತು ದೂರವಾಣಿ ಮಾರ್ಗಗಳಿಂದ ಬರುತ್ತೆ. ಹೀಗೆ ಬರ್ತಾ ಇರುವಂತ ಈ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ನಮ್ಗೆ ಏನ್ ತೊಂದರೆ ಉಂಟು ಮಾಡ್ತಾ ಇದೆ? ನಮ್ಗೆ ಉಂಟು ಮಾಡ್ತಾ ಇರುವಂತದ್ದು ನ್ಯೂರೋಡಿಜೆನರೇಟಿವ್ ತೊಂದರೆಗಳು. ಅಂದ್ರೆ ಪೆರಿಫೆರಲ್ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಇದರ ಪರಿಣಾಮ ತುಂಬಾ ಆಗ್ತಾ ಇದೆ. ಹಾಗಾಗಿ ಬ್ರೈನ್ ಮೇಲೆ ಇದು ಅತ್ಯಂತ ಒತ್ತಡವನ್ನ ಹೇರಿ ಆಲ್ಝೈಮರ್ಸ್ ಡಿಸೀಸ್ ಅಥವಾ ಡೆಮೆನ್ಷಿಯಾ ಅಥವಾ ಎಪಿಲಿಪ್ಸಿ ಅನ್ನೋ ಕಾಯಿಲೆಗೆ ಕಾರಣ ಆಗ್ತಾ ಇದೆ. ಎಷ್ಟೋ ಕಡೆ ರಿಸರ್ಚ್ ಮಾಡಿದಾಗ ಬ್ರೈನ್ ಒಳಗಡೆ ಈ 10 ನ್ಯಾನೋಮೀಟರ್ ಇಂದ 150 ನ್ಯಾನೋಮೀಟರ್ ಇರುವಂತಹ ಸಣ್ಣದಾಗಿ ಗುಂಡಾಗಿರುವಂತಹ ಈ ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ಸಿಕ್ಕಿದೆಯಂತೆ. ಈ ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ಎಲ್ಲಿಂದ ಬಂತು ಅಂತ ಹುಡುಕೊಂಡು ಹೋದಾಗ ಈ 5 ಅಂಶಗಳನ್ನ ಏನೇನು ಹೇಳಿದ್ವಿ ಅದೆಲ್ಲವೂ ಇದಕ್ಕೆ ಕಾರಣವಾಗಿದೆ. ಈ ರೀತಿಯಾಗಿ ಹೆಚ್ಚು ಪೊಲ್ಯೂಷನ್ ಇಂದ ಆಗ್ತಾ ಇರುವಂತಹ ಈ ತೊಂದರೆಯಿಂದ ಈ CNS ಮೇಲೆ ಪ್ರಾಬ್ಲಮ್ ಆಗಿ ಬ್ರೈನ್ ನ ಗಾತ್ರ ಚಿಕ್ಕದಾಗ್ತಾ ಹೋಗುತ್ತಂತೆ. ಅದು ಆಲ್ಝೈಮರ್ಸ್ ಡಿಸೀಸಸ್. ಅದರಲ್ಲಿ ಒಂದು ಭಾಗ ಇಲ್ಲಿ ಚಿತ್ರವನ್ನ ನೀವು ನೋಡಬಹುದು. ಚೆನ್ನಾಗಿರುವಂತಹ ನರ್ವ್ ಸೆಲ್ ಮತ್ತು ತೊಂದರೆಗೊಳಗಾದಂತಹ ನರ್ವ್ ಸೆಲ್ಗಳು ಇಲ್ಲಿ ನಮಗೆ ಕಾಣುತ್ತೆ. ಸ್ನೇಹಿತರೆ, ಇದು ಮ್ಯಾಗ್ನೆಟೈಟ್ ಪಾರ್ಟಿಕಲ್ಸ್ ನಮಗೆ ಉಂಟು ಮಾಡ್ತಾ ಇರುವಂತಹ ತೊಂದರೆಗಳು. ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಫಿಲ್ಟರ್ ಫೀಡರ್? ಇವುಗಳಲ್ಲಿ ಯಾವುದು ಫಿಲ್ಟರ್ ಫೀಡರ್? ಕ್ಯಾಟ್ ಫಿಶ್ ಬೆಕ್ಕು ಮೀನು, ಆಕ್ಟೋಪಸ್, ಆಯಸ್ಟರ್ ಸಿಂಪಿ, ಪೆಲಿಕನ್. ಇದರಲ್ಲಿ ಸರಿಯಾದ ಉತ್ತರ ಆಯಸ್ಟರ್. ಏನಿದು ಫಿಲ್ಟರ್ ಫೀಡರ್ ಅಂದ್ರೆ? ಫಿಲ್ಟರ್ ಫೀಡಿಂಗ್ ಎನ್ನುವುದು ಒಂದು ನೀರಿನ ಆಹಾರದ ಒಂದು ವಿಧಾನ. ಸಾಧಾರಣವಾಗಿ ನೀರಿನಲ್ಲಿ ಇರುವಂತಹ ಪ್ರಾಣಿಗಳು ಏನ್ ಬೇಕೋ ಅದನ್ನ ಆರಿಸಿ ತಿನ್ನಕ್ಕಾಗಲ್ಲ. ಅದಕ್ಕೆ ಅವೇನ್ ಮಾಡತ್ವೆ, ಒಟ್ಟಿಗೆ ನೀರಿನ ಒಳಗೆ ಎಳ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಏನ್ ಬೇಕೋ ಅಷ್ಟನ್ನ ಮಾತ್ರ ಇಟ್ಕೊಂಡು ಉಳಿದದ್ದನ್ನ ಬಿಟ್ಬಿಡೋ ಅಂತ ವ್ಯವಸ್ಥೆ. ಇದರಲ್ಲಿ ಪ್ರಾಣಿ ಒಂದೇ ಸಮಯದಲ್ಲಿ ಅನೇಕ ಸಣ್ಣ ಬೇಟೆಯನ್ನು ತೆಗೆದುಕೊಳ್ಳುತ್ತದೆ. ವಿಶೇಷ ಆಹಾರ ಪದಾರ್ಥಗಳನ್ನು ಹುಡುಕುವ ಪರಭಕ್ಷಕ ವಿರುದ್ಧವಾಗಿ ಫಿಲ್ಟರ್ ಆಹಾರವು ನಮ್ಮ ಬಾಯಿಯನ್ನು ತೆರೆಯುವುದು ಮತ್ತು ಅಲ್ಲಿ ಏನಾಗುತ್ತದೆಯೋ ಅದೆಲ್ಲವನ್ನು ತೆಗೆದುಕೊಳ್ಳುವುದು, ಅನಪೇಕ್ಷಿತ ಭಾಗಗಳನ್ನು ಫಿಲ್ಟರ್ ಮಾಡುವುದು. ಫಿಲ್ಟರ್ ಫೀಡರ್ಗಳು ನೀರಲ್ಲಿ ಸಾಮಾನ್ಯವಾಗಿ ಬದುಕುವಂಥವು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಫ್ಲೆಮಿಂಗೋ ಮತ್ತು ಬಾತುಕೋಳಿಗಳು ಸಹ ಫಿಲ್ಟರ್ ಫೀಡರ್ಗಳಾಗಿವೆ. ಫ್ಲೆಮಿಂಗೋ ಮತ್ತು ಬಾತುಕೋಳಿಗಳಿಗೆ ಇರುವಂತ ಕೊಕ್ಕು, ಆ ಕೊಕ್ಕಿನಲ್ಲಿ ಆಹಾರವನ್ನ ತಗೊಳ್ಳೋವಾಗ ಅದು ಯಾವುದನ್ನ ಬೇಕೋ ಅಷ್ಟನ್ನ ತಗೊಂಡು ಉಳಿದದ್ದನ್ನ ಅಲ್ಲೇ ಫಿಲ್ಟರ್ ಮಾಡಿ ಬಿಡುತ್ತಂತೆ. ಇದು ಫಿಲ್ಟರ್ ಫೀಡರ್ಗಳು ಮಾಡುವಂತ ಕೆಲಸ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. In case of which of the following biogeochemical cycles the weathering of rocks is main source of release of nutrients to enter the cycle?
ಕೆಳಗಿನ ಯಾವ ಜೈವಿಕ ರಾಸಾಯನಿಕ ಚಕ್ರದ ಸಂದರ್ಭದಲ್ಲಿ ಬಂಡೆಗಳು ಹೊಡೆದು ಪೋಷಕಾಂಶಗಳು ಹವಾಮಾನವು ಪ್ರವೇಶಿಸಲು ಮುಖ್ಯವಾಗಿದೆ? ಯಾವ ಸೈಕಲ್ ಇದು? ಯಾವ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಸರಿಯಾದ ಉತ್ತರ ಫಾಸ್ಫರಸ್ ಸೈಕಲ್ ಅಥವಾ ರಂಜಕದ ಚಕ್ರ. ಏನಿದು ರಂಜಕದ ಚಕ್ರ? ಈ ರಂಜಕದ ಚಕ್ರ ಲಿಥೋಸ್ಫಿಯರ್ ಅಂದ್ರೆ ಕಲ್ಲಿನ ಭಾಗ, ಹೈಡ್ರೋಸ್ಫಿಯರ್ ನೀರು ಮತ್ತು ಬಯೋಸ್ಫಿಯರ್ ವಾತಾವರಣ ಇವೆಲ್ಲದರ ಮೇಲೂ ಪರಿಣಾಮ ಬೀರುವಂಥದ್ದು. ರಂಜಕ ಮತ್ತು ರಂಜಕದ ಉತ್ಪನ್ನಗಳು ಏನೇನಿವೆ ಅವೆಲ್ಲವೂ ಏನಾಗಿದೆ, ಇವೆಲ್ಲವೂ ಸಾಧಾರಣವಾಗಿ ಘನ ಆಗಿರೋದ್ರಿಂದ ಫಾಸ್ಫರಸ್ ಅಂಡ್ ಫಾಸ್ಫರಸ್ ಬೇಸ್ಡ್ ಕಾಂಪೌಂಡ್ಸ್ ಆರ್ ಸಾಲಿಡ್ಸ್ ಆಗಿರೋದ್ರಿಂದ ನಮಗೆ ಫಾಸ್ಫರಸ್ ಸೈಕಲ್ ಮೇಲೆ ಇದರ ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಮೇಲೆ ವಿದರಿಂಗ್ ಆಫ್ ರಾಕ್ಸ್ ಅಂದ್ರೆ ಕಲ್ಲುಗಳೆಲ್ಲ ಹೊಡೆದು ನಿಧಾನವಾಗಿ ಸಣ್ಣ ಆಗಿ ಅಲ್ಲಿ ಅದ್ರ ಒಳಗಡೆ ಇರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ವಾತಾವರಣಕ್ಕೆ ಬರುವಂತ ಸಂದರ್ಭ ಒದಗಿ ಬರುತ್ತೆ. ವಾಟರ್ ಕ್ಯಾನ್ ಡಿಸಾಲ್ವ್ ಮೋರ್ ಸಬ್ಸ್ಟಾನ್ಸಸ್ ದ್ಯಾನ್ ಎನಿ ಅದರ್ ಲಿಕ್ವಿಡ್ ಬಿಕಾಸ್ ನೀರು ಇತರೆ ಯಾವುದೇ ದ್ರವಕ್ಕಿಂತ ಹೆಚ್ಚಿನ ವಸ್ತುಗಳನ್ನ ಕರಗಿಸಬಲ್ಲದು ಏಕೆಂದರೆ ಇಟ್ಸ್ ಡೈಪೋಲಾರ್ ಇನ್ ನೇಚರ್. ಇದು ಧ್ರುವೀಯ ಪ್ರಕೃತಿಯಲ್ಲಿದೆ. ಇಟ್ಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್. ಇದು ಶಾಖದ ಉತ್ತಮ ವಾಹಕವಾಗಿದೆ. ಇಟ್ ಹ್ಯಾಸ್ ಹೈ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಹೀಟ್. ಅಂದ್ರೆ ಇದಕ್ಕೆ ನಿರ್ದಿಷ್ಟ ಶಾಖದ ಅಂದ್ರೆ ವಿಶಿಷ್ಟೋಷ್ಣ ಅಂತ ಇದನ್ನು ಕರೀತಾರೆ. ಇದಕ್ಕೆ ವಿಶಿಷ್ಟೋಷ್ಣ ಹೆಚ್ಚು. ಇಟ್ಸ್ ಅನ್ ಆಕ್ಸೈಡ್ ಆಫ್ ಹೈಡ್ರೋಜನ್. ಇದು ಹೈಡ್ರೋಜನ್ ಆಕ್ಸೈಡ್ ಆಗಿದೆ. ಇದು ಎಲ್ಲವೂ ನೀರಿನ ಬಗ್ಗೆ ಸರಿಯಾದ ಉತ್ತರವೇ ಆಗಿದ್ರೂ ಸಹ, ಆದ್ರೆ ನೀರಿನಲ್ಲಿ ಅನೇಕ ಪದಾರ್ಥಗಳು ಕರಗೋದಿಕ್ಕೆ ಯಾವುದು ಪ್ರಬಲವಾದ ಕಾರಣ ಅನ್ನೋದನ್ನ ನಾವು ಹುಡುಕಬೇಕಾಗಿದೆ. ಎಲ್ಲವೂ ಸರಿಯಾಗಿರಬಹುದು, ಆದ್ರೆ ಕೇಳಿದ ಪ್ರಶ್ನೆಗೆ ಅತ್ಯಂತ ಹತ್ತಿರದಲ್ಲಿ ಬಂದು ನಿಲ್ಲುವಂತ ಉತ್ತರ ಮತ್ತು ಆಯ್ಕೆಯನ್ನ ನಾವು ಮಾಡಬೇಕು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಒಂದು, ಇಟ್ಸ್ ಎ ಡೈಪೋಲಾರ್ ಇನ್ ನೇಚರ್. ಏನಿದು ಡೈಪೋಲಾರ್ ಅಂದ್ರೆ, ನಮಗೆ ಚಾರ್ಜ್ಗಳ ಬಗ್ಗೆ ಗೊತ್ತು. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಧನ ಆವೇಶ ಮತ್ತು ಋಣ ಆವೇಶ ಅಂತ. ಈ ಧನ ಮತ್ತು ಋಣ ಆವೇಶಗಳು ಎರಡನ್ನೂ ಹೊಂದಿರೋದ್ರಿಂದ ನೀರು primarily water dissolves many substances because it contains extremely polar hydrogen bonds. The polarity of the bonds between the two hydrogen atoms and the oxygen atom means that two sides of molecule gain different charges, one slightly positive and one slightly negative ಅಂತ ಒಂದು ಪಠ್ಯಪುಸ್ತಕದಲ್ಲಿ ಬಂದಿರುವಂತದ್ದು. ಇಲ್ಲಿ ಧ್ರುವೀಯ ಗುಣ ಇರೋದ್ರಿಂದ ಪಾಸಿಟಿವ್ ಸೈಡು ಮತ್ತೆ ನೆಗೆಟಿವ್ ಸೈಡು ಎರಡೂ ಇರೋದ್ರಿಂದ ಯಾವುದೇ ಪದಾರ್ಥವನ್ನ ಅಂದ್ರೆ ಯಾವುದೇ ಘನವನ್ನ ಹಾಕಿದಾಗ ಅದು ಹೆಚ್ಚು ಸಾಲಿಡ್ ಕಡೆಗೆ ವಾಲುವಂಥದ್ದು ಅಥವಾ ಹೆಚ್ಚು ಋಣ ಧ್ರುವ ಕಡೆಗೆ ವಾಲುವಂತ ಸಂದರ್ಭಗಳು ಬಂದಾಗ, ಯಾವುದೇ ಸಂದರ್ಭ ಬಂದ್ರೂ ಅದನ್ನ ಕರಗಿಸುವಂತ ಶಕ್ತಿ ಈ ನೀರಿಗಿದೆ. ಹಾಗಾಗಿ ವಾಟರ್ ಈಸ್ ಯೂನಿವರ್ಸಲ್ ಸಾಲ್ವೆಂಟ್ ಅಂತಾನು ಹೇಳ್ತಾರೆ. ಇಲ್ಲಿ ವಾಟರ್ ಒಂದು ಮಾಲಿಕ್ಯೂಲ್ ಅಂದ್ರೆ ನೀರಿನ ಒಂದು ಅಣುವಿನ ರಚನಾ ಸೂತ್ರವನ್ನ ನೀಡಲಾಗಿದೆ. ಡೆಲ್ಟಾ ಮೈನಸ್ ಅನ್ನೋದು ಋಣ ಧ್ರುವ, ಡೆಲ್ಟಾ ಪ್ಲಸ್ ಅನ್ನೋದು ಧನ ಧ್ರುವವನ್ನ ಸೂಚಿಸುವಂಥದ್ದು. HOH ಇವೆ ಮೂರರ ನಡುವಿನ ಬಾಂಡ್ ಮತ್ತು ಈ ಮೂರರ ನಡುವಿನ ಕೋನ ಸರಿಸುಮಾರು 104ರಿಂದ 105 ಡಿಗ್ರಿ ಇರುತ್ತೆ ಅಂತ ವೈಜ್ಞಾನಿಕ ವಿಧಾನಗಳು ಹೇಳಿವೆ. ಮುಂದಿನ ಪ್ರಶ್ನೆ, ಇನ್ ಎ ಪ್ರೆಷರ್ ಕುಕ್ಕರ್ the temperature at which the food is cooked depends mainly on which of the following. ಪ್ರೆಷರ್ ಕುಕ್ಕರಿನಲ್ಲಿ ಆಹಾರವನ್ನು ಬೇಯಿಸುವ ತಾಪಮಾನವು ಮುಖ್ಯವಾಗಿ ಕೆಳಗಿನವುಗಳಲ್ಲಿ ಯಾವುದನ್ನ ಅವಲಂಬಿಸಿರುತ್ತದೆ? ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ತಾಪಮಾನದ ಬಗ್ಗೆ. ಏರಿಯಾ ಆಫ್ ದಿ ಹೋಲ್ ಇನ್ ದ ಲಿಡ್, ಮುಚ್ಚಳದಲ್ಲಿರುವ ರಂಧ್ರ ಪ್ರದೇಶ, ಟೆಂಪರೇಚರ್ ಆಫ್ ದಿ ಫ್ಲೇಮ್, ಜ್ವಾಲೆಯ ತಾಪಮಾನ, ವೇಟ್ ಆಫ್ ದಿ ಲಿಡ್, ಮುಚ್ಚಳದ ತೂಕ. ಇವುಗಳಲ್ಲಿ ಸರಿಯಾದ ಉತ್ತರ 1 ಮತ್ತು 3. ಅಂದ್ರೆ ಏರಿಯಾ ಆಫ್ ದಿ ಹೋಲ್ ಇನ್ ದ ಲಿಡ್ ಮತ್ತು ವೇಟ್ ಆಫ್ ದಿ ಲಿಡ್. ಇವೆರಡರ ಆಧಾರದ ಮೇಲೆ ಪ್ರೆಷರ್ ಕುಕ್ಕರಿನಲ್ಲಿ ಆಹಾರ ಬೇಯಿಸುವ ತಾಪಮಾನ ಪ್ರಮುಖವಾಗಿ ಅವಲಂಬಿಸಿರುತ್ತದೆ. ಉತ್ತರ ಸಿ 1 ಮತ್ತು 3. ಮುಂದಿನ ಪ್ರಶ್ನೆ, Bolgard 1 and Bolgard 2 technologies are mentioned in the context of. Bolgard 1 ಮತ್ತು Bolgard 2 ತಂತ್ರಜ್ಞಾನಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಾಗಿದೆ.
ಯಾವುದಿದು ಸಂದರ್ಭ? ಕ್ಲೋನಲ್ ಪ್ರೊಪಗೇಷನ್ ಆಫ್ ಕ್ರಾಪ್ ಪ್ಲಾಂಟ್ಸ್, ಬೆಳೆ ಸಸ್ಯಗಳ ಕ್ಲೋನರ್ ಪ್ರಸರಣ. ಡೆವಲಪಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್, ತಳೀಯವಾಗಿ ಮಾರ್ಪಡಿಸಿದ ಬೆಳೆ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವುದು. ಪ್ರೊಡಕ್ಷನ್ ಆಫ್ ಪ್ಲಾಂಟ್ ಗ್ರೋತ್ ಸಬ್ಸ್ಟೆನ್ಸಸ್, ಸಸ್ಯ ಬೆಳವಣಿಗೆಯ ವಸ್ತುಗಳ ಉತ್ಪಾದನೆ. ಮತ್ತು ಪ್ರೊಡಕ್ಷನ್ ಆಫ್ ಬಯೋಫರ್ಟಿಲೈಸರ್ಸ್, ಜೈವಿಕ ಗೊಬ್ಬರಗಳ ಉತ್ಪಾದನೆ. ಇದಕ್ಕೆ ಸರಿಯಾದ ಉತ್ತರ ಡೆವಲಪಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್, ಅಂದ್ರೆ ತಳೀಯವಾಗಿ ಮಾರ್ಪಡಿಸಿದ ಬೆಳೆ ಸಸ್ಯಗಳನ್ನ ಅಭಿವೃದ್ಧಿಪಡಿಸುವುದು. ಈಗಾಗಲೇ ತುಂಬಾ ಪ್ರಚಾರದಲ್ಲಿದ್ದಂತ ಬಿಟಿ ಹತ್ತಿ. ಏನಿದು ಬಿಟಿ ಹತ್ತಿ? ಬೇಯರ್ ಅನ್ನೋ ಒಂದು ಕಂಪನಿಯವರು ತಯಾರಿಸಿದಂತಹ ಈ ಬಿಟಿ ಹತ್ತಿ ಇದು ಜೆನೆಟಿಕಲಿ ಸೀಕ್ವೆನ್ಸಸ್ ನ ತಗೊಳತ್ತೆ. ಎಲ್ಲಿಂದ? ಒಂದು ಬ್ಯಾಕ್ಟೀರಿಯಾ ಇಂದ. ಯಾವುದಿದು ಬ್ಯಾಕ್ಟೀರಿಯಾ? ಅದರ ಹೆಸರೇ ಬಿಟಿ ಬ್ಯಾಸಿಲಸ್ ತುರಿಂಜಿನಿಸಿಸ್ ಅಂತ. ಹೀಗೆ ಡೆವಲಪಿಂಗ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಪ್ಲಾಂಟ್ಸ್ ಅನ್ನೋದ್ರಲ್ಲಿ ಬೋಲ್ಗಾರ್ಡ್ 1 ಮತ್ತು ಬೋಲ್ಗಾರ್ಡ್ 2 ಟೆಕ್ನಾಲಜಿಗಳು ನಿರತವಾಗಿವೆ. ಮುಂದಿನ ಪ್ರಶ್ನೆ, adenovirus have single-stranded DNA genomes, whereas retroviruses have double-stranded DNA genomes. Common cold is sometimes caused by an adenovirus, whereas AIDS is caused by retrovirus. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಡೆನೋವೈರಸ್ಗಳು ಏಕ ಸ್ಟ್ರಾಂಡ್ ಡಿಎನ್ಎ ಜೀನೋಮ್ಗಳನ್ನು ಹೊಂದಿದ್ದು, ರೆಟ್ರೋವೈರಸ್ಗಳು ಡಬಲ್ ಸ್ಟ್ರಾಂಡೆಡ್ ಡಿಎನ್ಎ ಜೀನೋಮ್ಗಳನ್ನು ಹೊಂದಿವೆ. ಸಾಮಾನ್ಯ ಶೀತವು ಕೆಲವೊಮ್ಮೆ ಅಡೆನೋವೈರಸ್ನಿಂದ ಉಂಟಾಗುತ್ತದೆ, ಆದರೆ ಏಡ್ಸ್ ಕಾಯಿಲೆಯು ರೆಟ್ರೋವೈರಸ್ನಿಂದ ಉಂಟಾಗುತ್ತದೆ. ಇವೆರಡರಲ್ಲಿ ಸರಿಯಾದದ್ದು ಯಾವುದು ಅಂತ ನಾವು ಗುರುತಿಸಬೇಕಾಗಿದೆ. ಒಂದು ಮಾತ್ರ, ಹೇಳಿಕೆ 2 ಮಾತ್ರ, 1 ಮತ್ತು 2 ಸರಿ, ಅಥವಾ 1 ಮತ್ತು 2 ಸರಿ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬೋತ್ 1 and 2 ಎರಡೂ ಸಹ ಸರಿಯಾಗಿರುವಂಥದ್ದು. Adenovirus have single-stranded DNA genomes, whereas retroviruses have double-stranded DNA genome. ಸ್ನೇಹಿತರೆ ಬನ್ನಿ ಮುಂದಿನ ಪ್ರಶ್ನೆಯನ್ನ ತಗೊಳ್ಳೋಣ. Adenovirus have single-stranded DNA genome, whereas retroviruses have double-stranded DNA genome. ಅಡೆನೋವೈರಸ್ಗಳು ಏಕ ಸ್ಟ್ರಾಂಡ್ ಡಿಎನ್ಎ ಜೀನೋಮ್ಗಳನ್ನು ಹೊಂದಿದ್ದು, ರೆಟ್ರೋವೈರಸ್ಗಳು ಡಬಲ್ ಸ್ಟ್ರಾಂಡೆಡ್ ಡಿಎನ್ಎ ಜೀನೋಮ್ಗಳನ್ನು ಹೊಂದಿವೆ. ಸಾಮಾನ್ಯ ಶೀತವು ಕೆಲವೊಮ್ಮೆ ಅಡೆನೋವೈರಸ್ನಿಂದ ಬಂದರೆ, ಏಡ್ಸ್ ಅನ್ನೋ ಕಾಯಿಲೆ ರೆಟ್ರೋವೈರಸ್ನಿಂದ ಉಂಟಾಗುತ್ತದೆ. ಕಾಮನ್ ಕೋಲ್ಡ್ is sometimes caused by an adenovirus, whereas AIDS is caused by retrovirus. ಇದರಲ್ಲಿ ಸರಿಯಾದ ಉತ್ತರ 2 ಮಾತ್ರ. 2 ಮಾತ್ರ ಅಂತಂದ್ರೆ ಏನು? Common cold is sometimes caused by an adenovirus, whereas AIDS is caused by retrovirus. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. With reference to street lights, how do sodium lamps differ from LED lamps? ಬೀದಿ ದೀಪಗಳಿಗೆ ಸಂಬಂಧಿಸಿದಂತೆ ಸೋಡಿಯಂ ದೀಪಗಳು LED ದೀಪಗಳಿಗಿಂತ ಹೇಗೆ ವಿಭಿನ್ನವಾಗಿದೆ? Sodium lamp produces light in 360 degree, but it is not so in the case of LED lamps. ಸೋಡಿಯಂ ದೀಪಗಳು 360 ಡಿಗ್ರಿ ಬೆಳಕನ್ನು ಉತ್ಪಾದಿಸುತ್ತದೆ, ಆದರೆ LED ದೀಪಗಳ ಸಂದರ್ಭದಲ್ಲಿ ಅದು ಹಾಗಲ್ಲ. As street lights, sodium lamps have longer lifespan than LED lamps. ಬೀದಿ ದೀಪಗಳಂತೆ ಸೋಡಿಯಂ ದೀಪಗಳು LED ದೀಪಗಳಿಗಿಂತ ಹೆಚ್ಚು ಜೀವಿತ ಅವಧಿಯನ್ನು ಹೊಂದಿರುತ್ತವೆ. ಮೂರನೇದು, the spectrum of visible light from sodium lamps is almost monochromatic, while LED lamps offer significant color advantages in street lighting. ಸೋಡಿಯಂ ಲ್ಯಾಂಪ್ಗಳಿಗಿಂತ ಗೋಚರಿಸುವ ಬೆಳಕು ವರ್ಣಪಟಲವು ಬಹುತೇಕ ಏಕವರ್ಣೀಯವಾಗಿದ್ದು, LED ದೀಪಗಳು ಬೀದಿ ದೀಪಗಳಲ್ಲಿ ಗಮನಾರ್ಹವಾದ ಬಣ್ಣ ಪ್ರಯೋಜನಗಳನ್ನು ನೀಡುತ್ತದೆ. ಈ ಕೆಳಗೆ ನೀಡಿರುವ ಕೋಡ್ಗಳ ಬಳಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. Select the correct answer using the code given below. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? 1 ಮತ್ತು 3. ಅಂದ್ರೆ ಏನರ್ಥ? ಸೋಡಿಯಂ ದೀಪಗಳು 360 ಡಿಗ್ರಿ ಬೆಳಕನ್ನು ನೀಡಬಲ್ಲವು ಮತ್ತು ಸೋಡಿಯಂ ದೀಪಗಳಿಗೆ ಹೋಲಿಸಿದಾಗ LED ದೀಪಗಳಿಗೆ ವರ್ಣಭೇದ ಜಾಸ್ತಿ. ಅಂದ್ರೆ ವರ್ಣ ವಿವರಣೆ ಹೆಚ್ಚಾಗಿರುತ್ತೆ, ಬೇರೆ ಬೇರೆ ಕಲರ್ನ ನಾವು ಉಪಯೋಗಿಸ್ಕೋಬಹುದು. ಸೋಡಿಯಂದಾದ್ರೆ ಒಂದೇ ವೇವ್ ಲೆಂತ್ ನ ಲೈಟ್ ನ ಉಪಯೋಗಿಸ್ತಾ ಇರ್ಬೇಕಾಗುತ್ತೆ.
ಸ್ನೇಹಿತರೆ, ಈಗಾಗಲೇ ನಾವು ಬೇಕಾದಷ್ಟು ಕಡೆ LED ಲ್ಯಾಂಪ್ಗಳು, ಸೋಡಿಯಂ ಲ್ಯಾಂಪ್ಗಳನ್ನ ರಿಪ್ಲೇಸ್ ಮಾಡಿರುವಂತದ್ದನ್ನ ನೋಡಬಹುದು. ಮುಂದಿನ ಪ್ರಶ್ನೆ, ಬಿಸ್ಪೆನಾಲ್ ಎ BPA ಕಳವಳಕ್ಕೆ ಕಾರಣ. ಬಿಸ್ಪೆನಾಲ್ ಎ BPA, a cause of concern is a structural or key component in the manufacture of which of the following kinds of plastics. ಪ್ಲಾಸ್ಟಿಕ್ಗಳಲ್ಲಿ ಹಲವು ಬಗೆಗಳಿವೆ. ಅವುಗಳಲ್ಲಿ ಯಾವ ಪ್ಲಾಸ್ಟಿಕ್ನ ಉತ್ಪಾದನೆಯಲ್ಲಿ ಈ BPA ಅನ್ನ ಬಳಸಲಾಗುತ್ತೆ ಅನ್ನೋದು ಪ್ರಶ್ನೆ. ಯಾವುದು? ಲೋ ಡೆನ್ಸಿಟಿ ಪಾಲಿಇಥಿಲೀನ್ LDP, ಪಾಲಿಕಾರ್ಬೊನೇಟ್, ಪಾಲಿಇಥಿಲೀನ್ ಟೆರಾಫ್ಥಲೇಟ್ ಅಥವಾ ಪಾಲಿವಿನೈಲ್ ಕ್ಲೋರೈಡ್. ಕಡಿಮೆ ಸಾಂದ್ರತೆಯ ಪಾಲಿಥೀನ್, ಪಾಲಿಕಾರ್ಬೊನೇಟ್, ಪಾಲಿಇಥಿಲೀನ್ ಟೆರಾಫ್ಥಲೇಟ್ ಅಥವಾ ಪಾಲಿವಿನೈಲ್ ಕ್ಲೋರೈಡ್ ಯಾವುದರಲ್ಲಿ ಬಳಸ್ತಾರೆ? ಇದನ್ನ ಬಳಸೋದು ಪಾಲಿಕಾರ್ಬೊನೇಟ್ ನಲ್ಲಿ. ಏನಿದು BPA? BPA ಮುಕ್ತ ಪ್ಲಾಸ್ಟಿಕ್ಗಳನ್ನು ಸಹ ನಾವಿವತ್ತು ನೋಡ್ತಾ ಇದ್ದೀವಿ. ಆದರೆ ಈ BPA ಅನ್ನೋದು ಒಂದು ಆರ್ಗ್ಯಾನಿಕ್ ಸಿಂಥೆಟಿಕ್ ಕಾಂಪೌಂಡ್, ಅಂದ್ರೆ ಸಾವಯವವಾಗಿ ಸಿಂಥೆಟಿಕ್ ಅಂದ್ರೆ ಮನುಷ್ಯನೇ ಉತ್ಪಾದಿಸುವಂತಹ ಕಾಂಪೌಂಡ್. ಇದರ ಕೆಮಿಕಲ್ ಫಾರ್ಮುಲಾ ಈ ರೀತಿಯಾಗಿದೆ: C15H16O2. ಇದನ್ನ ವ್ಯಾಪಕವಾಗಿ ಎಲ್ಲೆಲ್ಲಿ ಬಳಸ್ತಾರೆ? ಪಾಲಿಕಾರ್ಬೊನೇಟ್ ಮಾತ್ರ ಅಲ್ಲ, ಈಪಾಕ್ಸಿ ರೆಸಿನ್ಸ್ ಮತ್ತು ಪಾಲಿಸಲ್ಫೋನ್ಸ್ ಇವುಗಳ ಮ್ಯಾನುಫ್ಯಾಕ್ಚರ್ಗಳಲ್ಲೂ ಸಹ ಇದನ್ನ ಬಳಸ್ತಾರಂತೆ. ಅದಷ್ಟೇ ಅಲ್ಲ, ನಮ್ಮ IT ಇಂಡಸ್ಟ್ರಿನಲ್ಲಿ ಈ ಪಾಲಿಕಾರ್ಬೊನೇಟ್ಗಳ ಮಹತ್ವ ಹೆಚ್ಚು. ಕಾರಣ ಕಾಂಪ್ಯಾಕ್ಟ್ ಡಿಸ್ಕೋ, DVD, ಬ್ಲೂರೇ ಡಿಸ್ಕೋ, ಅದಲ್ಲದೆ 20 ಲೀಟರ್ದ ನಾವು ಮಿನರಲ್ ವಾಟರ್ ಕ್ಯಾನ್ ಏನ್ ನೋಡ್ತೀವಿ, ಅದೆಲ್ಲವೂ ಈ BPA ಒಳಗೊಂಡಿರುವಂತಹ ಪಾಲಿಕಾರ್ಬೊನೇಟ್ಗಳಿಂದನೇ ಮಾಡಲ್ಪಟ್ಟಿರುತ್ತೆ. ಆದರೆ ಇತ್ತೀಚೆಗೆ ಹೆಚ್ಚು ಕಾಳಜಿ ಇರೋದ್ರಿಂದ BPA ಮುಕ್ತವಾದಂತಹ ಉತ್ಪನ್ನಗಳನ್ನ ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ. ಆಗ BPA ಫ್ರೀ ಅನ್ನೋ ಒಂದು ಟ್ಯಾಗ್ ಸಹ ಅದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಟರ್ಮ್ ACE2 is talked about in the context of. ACE2 ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಜೀನ್ಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್, ತಳೀಯವಾಗಿ ಮಾರ್ಪಡಿಸಿದ ಸಸ್ಯಗಳಲ್ಲಿ ವಂಶವಾಹಿಗಳನ್ನು ಕುರಿತು, ಡೆವಲಪ್ಮೆಂಟ್ ಆಫ್ ಇಂಡಿಯಾಸ್ ಓನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್, ಭಾರತದ ಸ್ವಂತ ಉಪಗ್ರಹ ಸಂಚರಣೆ ವ್ಯವಸ್ಥೆಯ ಅಭಿವೃದ್ಧಿ, ರೇಡಿಯೋ ಕಾಲರ್ಸ್ ಫಾರ್ ವೈಲ್ಡ್ ಲೈಫ್ ಟ್ರ್ಯಾಕಿಂಗ್, ವನ್ಯಜೀವಿ ಟ್ರ್ಯಾಕಿಂಗ್ ಗಾಗಿ ರೇಡಿಯೋ ಕಾಲರ್ಗಳು, ಅಥವಾ ಸ್ಪ್ರೆಡ್ ಆಫ್ ವೈರಲ್ ಡಿಸೀಸಸ್, ವೈರಲ್ ರೋಗಗಳ ಹರಡುವಿಕೆ. ಸರಿಯಾದ ಉತ್ತರ ಸ್ಪ್ರೆಡ್ ಆಫ್ ವೈರಲ್ ಡಿಸೀಸಸ್. ಮುಂದಿನ ಪ್ರಶ್ನೆ, which of the following have species that can establish a symbiotic relationship with other organisms? ಈ ಕೆಳಗಿನವುಗಳಲ್ಲಿ ಯಾವ ಜೀವಿಗಳು ಇತರ ಜೀವಿಗಳೊಂದಿಗೆ ಸಹಜೀವನದ ಸಂಬಂಧವನ್ನು ಸ್ಥಾಪಿಸಬಲ್ಲವು? ಸಿನೇರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಾಗಳು. ಸಿನೇರಿಯನ್ಸ್, ಫಂಜೈ ಅಥವಾ ಪ್ರೋಟೋಜೋವಾ. ಇದಕ್ಕೆ ಸರಿಯಾದ ಉತ್ತರ 1, 2, 3. ಅಂದ್ರೆ ಇವೆಲ್ಲವೂ ಸಿನೇರಿಯನ್ಗಳು, ಶಿಲೀಂಧ್ರಗಳು ಮತ್ತು ಪ್ರೋಟೋಜೋವಾ ಇವೆಲ್ಲವೂ ಸಹ ಸಹಜೀವನ ಸಂಬಂಧವನ್ನ ಸ್ಥಾಪಿಸತ್ತಂತೆ. ಮುಂದಿನ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ರಿಗಾರ್ಡಿಂಗ್ recombinant vector vaccines, consider the following statements. ಮರುಸಂಯೋಜಕ ವೆಕ್ಟರ್ ಲಸಿಕೆಗಳ ಕುರಿತು ಇತ್ತೀಚೆಗೆ ಬೆಳವಣಿಗೆಗಳಾಗಿರುವಂತಹದ್ದನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಜೆನೆಟಿಕ್ ಇಂಜಿನಿಯರಿಂಗ್ ಇಸ್ ಅಪ್ಲೈಡ್ ಇನ್ ದ ಡೆವಲಪ್ಮೆಂಟ್ ಆಫ್ ದೀಸ್ ವ್ಯಾಕ್ಸಿನ್ಸ್. ಈ ಲಸಿಕೆಗಳ ಅಭಿವೃದ್ಧಿಯಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನು ಅನ್ವಯಿಸಲಾಗುತ್ತಿದೆ. ಬ್ಯಾಕ್ಟೀರಿಯಾ ಅಂಡ್ ವೈರಸಸ್ ಆರ್ ಯೂಸ್ಡ್ ಆಸ್ ವೆಕ್ಟರ್ಸ್. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ವೆಕ್ಟರ್ಗಳಾಗಿ ಬಳಸಲಾಗುತ್ತದೆ. Which of the statements given above is or correct? ಸರಿಯಾದ ಉತ್ತರ 1 ಮತ್ತು 2. ಮರುಸಂಯೋಜಕ ವೆಕ್ಟರ್ ಲಸಿಕೆಗಳಲ್ಲಿ ಅಭಿವೃದ್ಧಿಪಡಿಸುವಾಗ ಜೆನೆಟಿಕ್ ಇಂಜಿನಿಯರ್ನ ಬಳಸ್ತಾರೆ. ಜೆನೆಟಿಕ್ ಇಂಜಿನಿಯರಿಂಗ್ ತತ್ವವನ್ನ ಬಳಸಲಾಗುತ್ತೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇವೆರಡನ್ನೂ ಸಹ ವೆಕ್ಟರ್ಗಳಾಗಿ ಬಳಸಲಾಗುತ್ತೆ. ಮುಂದಿನ ಪ್ರಶ್ನೆ, in the context of hereditary diseases, consider the following statements. ಆನುವಂಶಿಕ ಕಾಯಿಲೆಗಳ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. Passing on mitochondrial diseases from parent to child can be prevented by mitochondrial replacement therapy
either before or after in vitro fertilization of egg. ಮೈಟೋಕಾಂಡ್ರಿಯಾದ ಕಾಯಿಲೆಗಳನ್ನು ಪೋಷಕರಿಂದ ಮಗುವಿಗೆ ಹರಡುವುದನ್ನು ಮೊಟ್ಟೆಯ ವಿಟ್ರೋ ಫಲೀಕರಣ ಇನ್ ವಿಟ್ರೋ IVF ತಂತ್ರಜ್ಞಾನ ಅಂತ ಏನ್ ಹೇಳ್ತೀವಿ ಮೊದಲು, ನಂತರ ಮೈಟೋಕಾಂಡ್ರಿಯಾದ ಬದಲಿ ಚಿಕಿತ್ಸೆಯಿಂದ ತಡೆಯಬಹುದು. A child inherits mitochondrial diseases entirely from mother and not from father. ಮಗು ಮೈಟೋಕಾಂಡ್ರಿಯಾದ ಕಾಯಿಲೆಗಳನ್ನು ಸಂಪೂರ್ಣವಾಗಿ ತಾಯಿಯಿಂದ ಪಡೆಯುತ್ತದೆ ಹೊರತು ತಂದೆಯಿಂದ ಅಲ್ಲ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬೋತ್ 1 and 2. ಅಂದ್ರೆ ಪಾಸಿಂಗ್ ಆನ್ ಮೈಟೋಕಾಂಡ್ರಿಯಲ್ ಡಿಸೀಸಸ್ ಫ್ರಮ್ ಪೇರೆಂಟ್ ಟು ಚೈಲ್ಡ್ ಕ್ಯಾನ್ ಬಿ ಪ್ರಿವೆಂಟೆಡ್ ಮತ್ತು a child inherits mitochondrial disease entirely from mother and not from father. ಸ್ನೇಹಿತರೆ, ಇದಿಷ್ಟು ನಾವು ಈ 2 ವಿಡಿಯೋಗಳಿಗೆ ಪರಿಗಣಿಸಿದಂತಹ ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳು. ಮತ್ತೊಂದಷ್ಟು ಪ್ರಶ್ನೆ ಉತ್ತರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.